ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ತುಂಬ ವೆರೈಟಿ ಚಿಪ್ಸ್ಗಳು ಅಥವಾ ಫಿಂಗರ್ ಚಿಪ್ಸ್ಗಳೆಲ್ಲ ತುಂಬ ತಿಂದಿರ್ತೀರ. ಇದು ಬನಾನಾ ಸ್ಟೆಮ್ಮಿಂದ ಮಾಡಿರೋಂಥ ಫ್ರೆಂಚ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ಮಾಡೋ ಕೂಡ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಮೊದಲು ಬಾಳೆ ದಿಂಡನ್ನು ತಂದು ಈ ರೀತಿ ಹೆಚ್ಕೋಬೇಕಾಗುತ್ತೆ. ಹೆಚ್ಚೋದ್ರಲ್ಲಿ ಕೂಡ ಎರಡು ವಿಧಾನ ಇದೆ. ಈ ರೀತಿ ರೌಂಡಾಗಿ ಹೆಚ್ಚಿ ನಾವು ಈ ಥರ ನಾರು ತೆಗೆದು ಮಧ್ಯದಲ್ಲಿರೋಂಥದ್ದನ್ನು ಉದ್ದುದ್ದ ಸ್ಲೈಸ್ ಮಾಡಿಕೊಂಡ್ರೆ ಫ್ರೈ ಮಾಡೋದಕ್ಕೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದಿಲ್ಲ. ತಿನ್ನಬೇಕಾದಾಗ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾವೇನಾದ್ರು ಇದೇ ಬಾಳೆ ದಿಂಡನ್ನ ಉದ್ದುದ್ದ ಹೆಚ್ಕೊಂಡ್ವಿ ಅಂದರೆ ತುಂಬ ನಾರಿನಂಶ ಇರುತ್ತೆ. ಅದರಲ್ಲಿ ನಾವು ತಿನ್ನಬೇಕಾದಾಗೆಲ್ಲ ನಮಗೆ ನಾರಿನಂಶ ಸಿಗುತ್ತೆ. ಎಷ್ಟೇ ಆಗಿದ್ರೂ ಕೂಡ ನಾರಿನಂಶ ಇರುತ್ತೆ. ಅದು ಸ್ವಲ್ಪ ಕ್ರಿಸ್ಪಿಯಾಗಿರೋದಿಲ್ಲ. ಹಾಗಾಗಿ ಈಗ ನಾನೇನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ತೋರಿಸ್ತೀನಿ, ಅದೇ ರೀತಿ ನೀವು ಪ್ರತಿಯೊಂದು ಬಾಳೆ ದಿಂಡನ್ನು ಕೂಡ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಈ ಕಟ್ ಮಾಡ್ತೀನಿ. ಇದು ಎರಡನೇ ವಿಧಾನ. ಇದರಲ್ಲಿ ನಾರಿನಂಶ ತೆಗೆಯೋದಕ್ಕೆ ನಮ್ಮ ಚಾನ್ಸೇ ಇರೋದಿಲ್ಲ. ಯಾಕೆಂದರೆ ಸಣ್ಣದಾಗಿ ಉದ್ದುದ್ದ ಕಟ್ ಮಾಡೋದ್ರಿಂದ ನಮಗೆ ನಾರಿನಂಶ ಮಧ್ಯದಲ್ಲಿ ಎಲ್ಲೂ ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವು ತಿನ್ನಬೇಕಾದಾಗ ನಾರಿನಂಶ ಒಳಗಿರೋಂಥದ್ದು ನಮ್ಗೆ ಬಾಯಿಗೆ ಸಿಗುತ್ತೆ. ಹಾಗಾಗಿ ಈ ರೀತಿ ಕಟ್ ಮಾಡ್ಕೋಬೇಡಿ. ಫ್ರೆಂಚ್ ಫ್ರೈ ಮಾಡೋದಿದ್ರೆ ಅಥವಾ ಏನೇ ಮಾಡೋದಿದ್ರು ಕೂಡ ನಾನು ಮೊದಲು ತೋರಿಸಿದಂಥ ರೀತಿಯಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಬಾಳೆದಿಂಡಿಗೆ ಸ್ವಲ್ಪನೇ ನಾರು ಸಿಕ್ಕಿದೆ. ಆದಷ್ಟು ಬಾಳೆದಿಂಡನ್ನು ಗೊನೆ ಕಟ್ ಮಾಡಿದಾಗ ಫಸ್ಟ್ ಡೇನೇ ಉಪಯೋಗಿಸ್ಕೊಂಡ್ರೆ ನಾರಿನಂಶ ಕಡಿಮೆ ಇರುತ್ತೆ, ಫ್ರೆಶ್ ಆಗಿರುತ್ತೆ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರು, ಅದರಲ್ಲಿ ಕಾಲು ಭಾಗದಷ್ಟು ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿನ ಒಣಗಿಸಿ ಪುಡಿ ಮಾಡಿರೋಂಥದ್ದು. ಇದು ಅದು ಕೂಡ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿಲ್ಲ, ನಾನು ಹೀಗೆ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆಯೇ ಸೋಂಪುನ ಅರ್ಧ ಸ್ಪೂನಷ್ಟು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಪುಡಿ ಜೊತೆಗೇನೆ. ಹಾಗೆ ಶುಂಠಿ ಒಂದು ಅರ್ಧ ಇಂಚಷ್ಟನ್ನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ತುರಿ ಇದ್ದರೆ ಒಣ ಶುಂಠಿ ತುರಿ ಅದನ್ನು ಕೂಡ ಹಾಕ್ಕೊಳ್ಬಹುದು. ಮೆಣಸಿನ ಪುಡಿ ಹಾಕ್ಕೊಳ್ತಿದ್ದೀನಿ 1-2 ಟೀ ಸ್ಪೂನಷ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ನಾವು ಕೊನೆಯಲ್ಲಿ ಕೂಡ ಸ್ವಲ್ಪ ಉಪ್ಪು ಖಾರ ಮಿಕ್ಸ್ ಮಾಡ್ತೀವಿ, ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಕಾರ್ನ್ಫ್ಲೋರು, ಮೈದಾ, ಅಕ್ಕಿ ಹಿಟ್ಟು ಮತ್ತು ಇದೆಲ್ಲ ಮೇನ್ ಮಸಾಲೆ ಐಟಮ್ಸ್ಗಳು ಹಾಕಿದ್ದೀವಿ. ಉಪ್ಪು ಖಾರ ಎಲ್ಲನೂ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಖಾರದ ಪುಡಿ ಬಳಸ್ಕೊಂಡಿಲ್ಲ, ಕೊನೆಯಲ್ಲಿ ಹಾಕ್ಕೊಳ್ತೀನಿ. ಅದಕ್ಕೋಸ್ಕರ ಅದಕ್ಕೆ ಅದೇ ಮೈದಾ ಹಿಟ್ಟನ್ನು ಮತ್ತು ಕಾರ್ನ್ಫ್ಲೋರ್ ಹಿಟ್ಟನ್ನು ಮಿಶ್ರಣಕ್ಕೆ ಬಾಳೆದಿಂಡನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕೋಟಿಂಗ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಒಂದು 10 ನಿಮಿಷ ನೀವು ಸೈಡ್ಗೆ ಇಡಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡಿ ಅದರಲ್ಲಿ ಏನು ತೇವಾಂಶ ಇದೆ ಅದೆಲ್ಲ ಪೂರ್ತಿ ಎಷ್ಟು ಹಿಟ್ಟು ಕೋಟಿಂಗ್ ಬೇಕೋ ಅದು ಆಗುತ್ತೆ ನೀಟಾಗಿ. ಮಿಕ್ಕಿರೋಂಥ ಹಿಟ್ಟನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಎಣ್ಣೆ ಕೂಡ ಸ್ವಲ್ಪನೂ ಆಗಬಾರ್ದು. ಅಂದರೆ ಹಿಟ್ಟು ಬಿದ್ದಾಗ ಎಣ್ಣೆ ಕೂಡ ಕಲರ್ ಚೇಂಜ್ ಆಗುತ್ತೆ, ಆಗಬಾರ್ದು ಅಂತೇಳಿ ಅದನ್ನು ಕೂಡ ಟಿಪ್ಸ್ ಹೇಳ್ತೀನಿ. ಇಲ್ಲಿ ಖಾರದ ಪುಡಿ, ಚಾಟ್ ಮಸಾಲ, ಉಪ್ಪಿನ ಪುಡಿನ ಕೊನೆಯಲ್ಲಿ ಹಾಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಚಾಟ್ ಮಸಾಲ ಒಳ್ಳೆ ಟೇಸ್ಟ್ ಕೊಡುತ್ತೆ, ಇದ್ರೆ ಬಳಸ್ಕೊಳ್ಳಿ. ಒಂದು 10 ನಿಮಿಷ ಆಗಿದೆ. ಈಗ ನೋಡಿ, ಮೊದಲು ಎಷ್ಟೊಂದು ಹಿಟ್ಟಿತ್ತಲ್ಲ ಅಷ್ಟು ಹಿಟ್ಟು ಉಳಿದಿಲ್ಲ. ಈ ರೀತಿ ಚೆನ್ನಾಗಿ ಪೂರ್ತಿ ಕೋಟಿಂಗ್ ಆಗಿರಬೇಕು. ಒಂದು 10 ನಿಮಿಷ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಹೊರಗಡೆ ಇಡೀ ಫ್ರಿಜ್ಗೆ ಇಡೋ ಅವಶ್ಯಕತೆ ಇಲ್ಲ. ನಾವು ಫ್ರಿಜ್ಜಿಗೆ ಇವಾಗ ಇಟ್ಕೊಳ್ಳೋಣ. 10 ನಿಮಿಷ ಆದ ನಂತರ ಎಕ್ಸ್ಟ್ರಾ ಇರೋಂಥ ಹಿಟ್ಟನ್ನೆಲ್ಲನೂ ಈ ರೀತಿ ದೊಡ್ಡ ಕಣ್ಣಿನ ಜಾಲರಿಯಿಂದ ಈ ರೀತಿ ಸ್ವಲ್ಪ ಜರಡಿ ಮಾಡ್ಕೊಳ್ಳೋದು ರೀತಿ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಏನು ಹಿಟ್ಟಿದೆ ಇದೆಲ್ಲ ಉದುರ್ಕೊಳ್ಳುತ್ತೆ. ನಮಗೆ ಫ್ರೆಂಚ್ ಫ್ರೈಗೆ ಎಷ್ಟು ಪೀಸ್ಗಳನ್ನ ನಾವು ಹಾಕ್ಕೊಂಡಿದ್ದೀವಿ ಆ ಪೀಸ್ಗಳು ಮಾತ್ರ ಬರುತ್ತೆ. ಹಿಟ್ಟು ಎಷ್ಟು ಕೋಟಿಂಗ್ ಇದೆ ಅಷ್ಟೇ ಇರುತ್ತೆ, ಎಕ್ಸ್ಟ್ರಾ ಹಿಟ್ಟು ಏನೂ ಬರೋದಿಲ್ಲ. ಈ ರೀತಿ ಪ್ಲೇಟ್ನಲ್ಲೆಲ್ಲ ಹಾಕ್ಕೊಂಡು ಇದನ್ನು ಫ್ರಿಜ್ನಲ್ಲಿ ಒಂದು 10 ನಿಮಿಷ ಫ್ರಿಜ್ನಲ್ಲಿ ಇಟ್ಕೋಬೇಕಾಗುತ್ತೆ. ಫ್ರೀಝರೇನು ಅವಶ್ಯಕತೆ ಇಲ್ಲ. ಫ್ರಿಜ್ನಲ್ಲಿ ಇಟ್ಟರೆ ಹಿಟ್ಟು ಮೇಲೇನಿದೆಯಲ್ಲ ಅದು ನೀಟಾಗಿ ಬೈಂಡಿಂಗ್ ಆಗುತ್ತೆ. ನಾವು ಎಣ್ಣೆಗೆ ಹಾಕಿದಾಗ ಒಂದು ಸ್ವಲ್ಪ ಕೂಡ ಎಣ್ಣೆ ಕೂಡ ಹಾಳಾಗೋದಿಲ್ಲ, ಕೋಟಿಂಗ್ ಆಗಿರೋ ಹಿಟ್ಟು ಕೂಡ ಬಿಟ್ಕೊಳ್ಳೋದಿಲ್ಲ. ಈಗ ನಾವು ಇದನ್ನು ಬೋಂಡ ಬಜ್ಜಿ ಮಾಡಿದಾಗ ಹಿಟ್ಟನ್ನು ಉಳಿದಿರೋ ಉಪಯೋಗಿಸ್ಕೊಳ್ಳಿ. ಮತ್ತು ಈ ಬನಾನಾ ಅದು ಏನಿದೆ ಬಾಳೆ ದಿಂಡಿಂದು ಪೀಸ್ಗಳು ಇವನ್ನ ಫ್ರಿಜ್ನಲ್ಲಿ 10 ನಿಮಿಷ ಇಟ್ಟು ತೆಗಿತಾ ಇದ್ದೀನಿ. ಈಗ ನೋಡಿ 10 ನಿಮಿಷ ಆಗಿದೆ, ಫ್ರಿಜ್ಜಿಂದ ಹೊರಗಡೆ ತೆಗೆದಿದ್ದೀನಿ. ಇದನ್ನೇ ಬೇಲ್ ಮುಚ್ಚಬೇಕು ಅಥವಾ ಫ್ರೀಝರ್ನಲ್ಲಿ ಇಡಬೇಕು ಅನ್ನೋದೇನಿಲ್ಲ. ಜಸ್ಟ್ ಒಂದು 10 ನಿಮಿಷ ಫ್ರಿಜ್ನಲ್ಲಿ ಇಟ್ಟರೆ ಸಾಕು. ಎಣ್ಣೆ ಕೂಡ ಬಿಸಿಯಾಗಿದೆ. ಇದು ತುಂಬ ಎಣ್ಣೆ ಕೂಡ ಎಳೆಯೋದಿಲ್ಲ, ಹಾಗಾಗಿ ನಿಮಗೇನು ಅಷ್ಟೊಂದು ಆತಂಕ ಕೂಡ ಬೇಡ ಎಣ್ಣೆ ತುಂಬ ಕುಡಿಯುತ್ತೆ ಅಂತೇಳಿ. 1-2 ಪೀಸ್ನ ಹಾಕಿ ನೋಡ್ತಾ ಇದ್ದೀನಿ. ಹಾಕಿದ ತಕ್ಷಣ ಅದು ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತೇಳಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಒಂದೊಂದೇ ಹಾಕಬೇಕಂತೇನಿಲ್ಲ, ಇದು ಒಂದಕ್ಕೊಂದು ಕೋಟಿಂಗ್ ಮಿಕ್ಸ್ ಆಗೋದಿಲ್ಲ. ಕೋಟಿಂಗ್ ಚೆನ್ನಾಗಾಗಿರೋದ್ರಿಂದ ನಾವು ಫ್ರಿಜ್ನಲ್ಲಿ ಕೂಡ ಇಟ್ಟು ತೆಗ್ದಿರೋದ್ರಿಂದ ಹೈ ಫ್ಲೇಮ್ ಮಾಡ್ಕೊಂಡೇ ಇವನ್ನ ಹಾಕ್ಕೊಳ್ಳಿ. ತುಂಬ ಲೋ ಫ್ಲೇಮ್ ಮಾಡಿ ಏನು ಹಾಕೋದು ಅವಶ್ಯಕತೆ ಇಲ್ಲ. ಮೇಲಿರೋಂಥ ನೊರೆ ಕಡಿಮೆ ಆಗೋವರೆಗೂ ಉಲ್ಟಾ ಸೀದಾ ಮಾಡೋಕ್ಕೋಬೇಡಿ. ಸ್ವಲ್ಪ ನೊರೆ ಕಡಿಮೆ ಆದ ತಕ್ಷಣ ಉಲ್ಟಾ ಸೀದಾ ಮಾಡಿಕೊಂಡು ನಂತರ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಆಲ್ರೆಡಿ ನಾವು ಹೈ ಫ್ಲೇಮ್ನಲ್ಲೇ ಇದನ್ನು ಹಾಕಿರೋದ್ರಿಂದ ಒಳಗಡೆ ಬೇಯೋದಿಲ್ಲ, ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗ್ತವೆ ಅವು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಎಷ್ಟೊಂದು ಚೆನ್ನಾಗಿ ಕ್ರಿಸ್ಪಿ ಇರುತ್ತೆ ಗೊತ್ತಾ. ಬಾಳೆ ದಿಂಡಿಂದು ಅಂತ ಗೊತ್ತಾಗೋದಿಲ್ಲ ನಿಮಗೆ. ಅಷ್ಟೊಂದು ಆಲೂಗೆಡ್ಡೆದೇನೋ ಅನ್ಬೇಕು, ಅಷ್ಟೊಂದು ರುಚಿಯಾಗಿರುತ್ತೆ, ಅಷ್ಟೊಂದು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ತುಂಬ ಹೊತ್ತು ಕ್ರಿಸ್ಪಿ ಇರುತ್ತೆ ಇದು. ಚೆನ್ನಾಗಿ ಇದನ್ನು ಎಣ್ಣೆಯಿಂದ ಸೋಲ್ ಮಾಡಿ ತೆಗ್ದು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಮತ್ತು ಎಣ್ಣೆ ನೋಡಿ ಸ್ವಲ್ಪ ಕೂಡ ಗಲೀಜಾಗಿಲ್ಲ. ಇದು 2ನೇ ಟ್ರಿಪ್ ಹಾಕ್ತಾರಂಥದ್ದು
ನಾವು ಫ್ರಿಜ್ಜಿಂದ ತೆಗ್ದಿರೋದ್ರಿಂದ ಹೈ ಫ್ಲೇಮ್ ಮಾಡ್ಕೊಂಡು ಹಾಕೊಳ್ಳಿ. ನೊರೆ ಅಂಶ ಕಡಿಮೆ ಆದ ತಕ್ಷಣ ಲೋ ಫ್ಲೇಮ್ ಮಾಡ್ಕೊಬೇಡಿ. ಇದೊಂದು ಟಿಪ್ಸ್ ಫಾಲೋ ಮಾಡಿದ್ರೆ ಕ್ರಿಸ್ಪಿಯಾಗೂ ಇರುತ್ತೆ, ಎಣ್ಣೆ ಕೂಡ ಗಲೀಜಾಗೋದಿಲ್ಲ. ಫಸ್ಟ್ ಇದು ಫ್ರೈ ಮಾಡಿದ್ವಲ್ಲ ಬಾಳೆ ದಿಂಡಿಂದು, ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಳ್ತೀನಿ. ಉಪ್ಪಿನ ಪುಡಿ ಕಡಿಮೆನೇ ಬಳಸ್ಕೊಳ್ಳಿ, ಯಾಕೆಂದರೆ ಮೊದಲು ನಾವು ಕೋಟಿಂಗ್ ಮಾಡ್ಕೊಳ್ಳೋಂಥ ಪೌಡ್ರಿಗೆ ಉಪ್ಪಿನ ಪುಡಿ ಹಾಕ್ಕೊಂಡಿದ್ದೀವಿ, ಹಾಗಾಗಿ ಉಪ್ಪನ್ನ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿತ್ತು, ಹಾಗಾಗಿ ನಿಮ್ಗೆ ಅದನ್ನು ಹೇಳ್ತಾ ಇದ್ದೀನಿ. ಅದೆಲ್ಲ ಬಿಸಿ ಇದ್ದಂಗೆ ಮಿಕ್ಸ್ ಮಾಡಬೇಕು. ಇದನ್ನು ಮಾತ್ರ ನೀವು ಪ್ರತಿಯೊಂದು ಬ್ಯಾಚನ್ನು ತೊಗೊಂಡಾಗ ಬಿಸಿ ಇದ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಲ್ಲ ಆದಮೇಲೆ ಕೊನೆಯಲ್ಲಿ ಮಿಕ್ಸ್ ಮಾಡ್ತೀವಿ ಅಂದರೆ ಎಲ್ಲ ಸ್ವಲ್ಪ ತಣ್ಣಗಾಗೋದ್ರೆ ಉಪ್ಪು ಖಾರನ ಇಟ್ಕೊಳ್ಳೋದಿಲ್ಲ ಮೇಲೆ. ಸ್ವಲ್ಪ ಎಣ್ಣೆ ಅಂಶ ಇದ್ದಾಗ ಬಿಸಿ ಇದ್ದಾಗ ಹಾಕಿದ್ರೆ ಚೆನ್ನಾಗಿ ಅದು ಕೋಟಿಂಗ್ ಆಗುತ್ತೆ. ಅದು ಕೂಡ ಉಪ್ಪು ಖಾರ ಚಾಟ್ ಮಸಾಲೆ ಎಲ್ಲನೂ ಈ ರೀತಿ ಪ್ರತಿಯೊಂದು ಒಬ್ಬೆನೂ ತೆಗೆದ ತಕ್ಷಣವೇ ನೀವು ಉಪ್ಪು ಖಾರ ಹಾಕ್ಕೊಳ್ಬೇಕಾಗತ್ತೆ. ಈ ಥರ ಮಾಡ್ಕೊಂಡು ಪ್ರತಿಯೊಂದನ್ನು ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಕೊಳ್ಬೋದು. ಇದು ಸ್ವಲ್ಪ ತಣ್ಣಗಾದ ನಂತರ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನ ತನಕ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬ ನಾರಿನಂಶ ಇರೋದ್ರಿಂದನೇ ಇದನ್ನು ಜಾಸ್ತಿ ಬಳಸೋದು. ಆದಷ್ಟು ಬಾಳೆದಿಂಡು ಎಲ್ಲ ಸೀಸನಲ್ಲೂ ಸಿಗುತ್ತೆ. ಇಂಥ ಸೀಸನ್ ಅಂತಲೇ ಇಲ್ಲ, ವರ್ಷವಿಡೀ ಸಿಗೋಂಥ ತರಕಾರಿಗಳಲ್ಲಿ ಬಾಳೆದಿಂಡು ಕೂಡ ಒಂದು ಅಂತ ಹೇಳ್ಬಹುದು. ಕೆಲವೊಂದು ತರಕಾರಿಗಳಲ್ಲಿ ಇದನ್ನು ತರಕಾರಿ ರೀತಿಯಲ್ಲಿ ನಾವು ಎಲ್ಲ ಅಡುಗೆಗೂ ಬಳಸ್ಕೊತೀವಿ. ಒಂದೇ ರೀತಿ ಅಡುಗೆ ಮಾಡಿದ್ರು ಕೂಡ ಮಕ್ಕಳು ಇಷ್ಟಪಡೋದಿಲ್ಲ. ಈ ರೀತಿ ಮಾಡಿಕೊಟ್ರೆ ಅವ್ರು ಗೊತ್ತಿಲ್ಲದಂಗೆ ಕೂಡ ತಿಂತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ನೀವೇನೋ ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಖಂಡಿತವಾಗ್ಲೂ ಬಾಳೆದಿಂಡು ಸಿಕ್ಕಿದಾಗ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.